ಈಗ ನೋಡಿದ್ರೆ ನೆನ್ನೆ 2,000 ಪೇಜಸ್ಸಲ್ಲಿ ಹಾಕ್ಸ್ಬಿಟ್ಟವ್ರೆ. ಯಾರು ಅಂದರೆ ಯಾವ ನಟ ಮಾಡಬಾರ್ದಾಗಿ ಆ ನಟನೇ ಮಾಡ್ರಿ ಸರ್. ಆ ನಟನಿಗೆ ಹೇಳೋದು ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಏನಿದೆ ನೋಡ್ಕೊಂಡು ಹೋಗ್ಬೇಕು. ನೀ ದೊಡ್ಡ ನಟ ಗಿಡ್ ನಟ ಎಲ್ಲ ಮಾಡೋಕೆ ಹೋಗಬಾರ್ದು, ಬಾಯಿ ಮುಚ್ಕೊಂಡಿರ್ಬೇಕು. ಇವೆಲ್ಲ ಬೇಕಾ ಸರ್? ಈ ಮಾತುಗಳೆಲ್ಲ ಕೇಳಬೇಕಾಯ್ತಾ? ನೆನ್ನೆ ಯಾಕೆ ಸರ್ ಡಿ ಯೂನಿವರ್ಸಲ್ ಹಾಕ್ಸರು? ನಾನು ಕುಡಿಯಲ್ಲ ಅಂತ ಈಗ ನಿಮ್ಗೆ ಸಾಕ್ಷಿ ಸಿಕ್ತೋ ಇಲ್ವೋ? ನಿಮ್ಗೀಗ ನಿಮಗೆ ಸಿಕ್ತಾ ಸರ್? ನಿಮಗೆ ಕೇಳ್ತಾರೆ, ನಿಮಗೆ ಸಿಕ್ತಾ? ಹಂಗಂದ್ಮೇಲೆ ಮತ್ತೆ ನಮ್ಮ ಜೊತೆ ಇರೋದಲ್ಲ, ಕಾರ್ಯಕ್ರಮ ಮಾಡಿದವರು ಹೇಳೋರೆ. ಸೊ ಹಂಗಂತ ಹೇಳಿದ್ಮೇಲೆ ನಾನು ಡ್ಯಾಮೇಜ್ ಇಳಿದ ಮೇಲೆ ನೀವು ಡ್ಯಾಮೇಜ್ ಅನುಭವಿಸಿ, ನೀವೇ ಬಂದು SP ಆಫೀಸಲ್ಲಿ ಉತ್ತರ ಕೊಡಬೇಕು. ಉತ್ತರ ಕೊಡೋಕೆ ನಾವು ಮಾಡ್ತೀವಿ ಸರ್ ಇವತ್ತಿಂದ. ಸರ್ ಬೇಕರಿ 2 ದಿನ ಆದರೆ ವಿಷಯಗಳೇ ಅಳಸೋಯ್ತು ಸರ್. ಬೇಕರಿ ಐಟಮ್ಸ್ಗಳು ನಮ್ಗೆ ಯಾರು ಸರ್ ಅವರೆಲ್ಲ ಗೊತ್ತಿಲ್ಲ, ಯಾಕೆ ಹಂಗೆ ಮಾಡ್ಕೊಂಡ್ರು ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ ಇನ್ನೊಂದಂದರೆ ಆ ಹೀರೋ ಬಾಯಿ ಮುಚ್ಕೊಂಡಿರ್ಬೇಕು ಸರ್, ಬಾಯಿ ಮುಚ್ಕೊಂಡಿರ್ಬೇಕು. ನಾನು ಯಾರ ಮಾತು ಕೇಳಿ ಮಾಡ್ತಾ ಇಲ್ಲ. ನಿಮ್ದು ಏನಿದೆ ಅಷ್ಟು ನೋಡ್ಕೊಂಡು ಹೋಗಿ ಸರ್. 2,000 ಪೇಜಸ್ಸಲ್ಲಿ ಹಾಕ್ಸೋದು ಟ್ರಾಲ್ ಸರ್. ನಾನು ಯಾವಣ್ಣಾರು ಹೋಗ್ತೀನಿ, ಎಲ್ಲರೂ ಹೋಗ್ತೀನಿ, ಏನಾರು ಮಾಡ್ತೀನಿ. ಯಾರ ಅಪ್ಪನ ಮನೆ ದುಡ್ಡು ಸರ್? ನಾನು ಬಾಡಿಗೆ ಕಟ್ತೀನಿ ಅಲ್ವಾ? ನಿಮ್ಮ ಅಪ್ಪ ಕೊಟ್ಟು ಮಾಡಿದ್ರೆ ಅವರಪ್ಪ ಕೊಟ್ಟು ಮಾಡಿದ್ರು ಅಂತ ಕೇಳಿ ಸರ್. ಜನ ಕೇಳಬೇಕಿದ್ನ. ಅವ್ರು ಆಯಿತು ಸುಮ್ಮನಿದ್ಬಿಡಿ. ನೆನ್ನೆ 2,000 ಪೇಜಲ್ಲಿ ಹಾಕ್ಸೋ ನೀವು ಯಾವ ಸೀಮೆ ದೊಡ್ಡ ನಟ ಸರ್? ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ನಿಮಗೆ ಕಾಮನ್ ಸೆನ್ಸ್ ಬೇಡವಾ ಸರ್? ನಿಮ್ಮದೇ ಡಿ ಪೇಜ್ಗಳಲ್ಲಿ ಯಾವ್ಯಾವ್ದು ಮಾಡ್ತಾರೆ. ನಾನು ಹೇಳ್ತಾ ದರ್ಶನ್ ಅವ್ರಿಗಲ್ಲ, ಯಾರು ಹಾಕಿಸ್ತಾ ಇದ್ದಾರೆ ಪೇಜ್ ಅವ್ರಿಗೆ ಹೇಳ್ತಾರೆ. 2,000 ಪೇಜಲ್ಲಿ ಹಾಕ್ಸ್ಬೇಕು ಅಂತ ದುಡ್ಡು ಖರ್ಚು ಮಾಡಬೇಕಲ್ವ ಸರ್? ಟ್ವಿಟರ್ಲ್ಲಿ ಹಾಕ್ಸ್ಬೇಕು ಅವ್ರಿಗೆ ಹೇಳ್ತಾ ಇರೋದು. ನಾನು ಹೇಳ್ತಾರೆ ದರ್ಶನ್ ಅವ್ರಿಗಲ್ಲ. ಇದರಿಂದ ದರ್ಶನ್ ಅವ್ರಿಗಿದ್ರೆ ಈ ಮಾತು ದರ್ಶನ್ಗೆ ಅನ್ವಯಿಸುತ್ತೆ. ದರ್ಶನ್ ಇಲ್ಲ ಅಂದರೆ ದರ್ಶನ್ಗೆ ಅನ್ವಯಿಸಲ್ಲ. ದರ್ಶನ್ ಅವ್ರ ಬಗ್ಗೆ ನಾವು ಪ್ರೀತಿಯಿಂದ ಹೇಳ್ತೀವಿ, ಗೌರವ ಸರ್. ನಮಗೂ ಬೇಜಾರಾಗುತ್ತೆ ಸರ್, ನಮಗೂ ಕೋಪ ಬರುತ್ತೆ ಸರ್. ನಮಗೆ ನೋವು ಮಾಡೋಕ್ಕೆ ಹೋಗ್ಬಾರ್ದು ಸರ್. ನಾವು ಬೇರೆಯವ್ರಿಗೆ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಪರ್ಸ್ನಲ್ ವಿಚಾರಕ್ಕೆ ಬರಬಾರ್ದು ಸರ್. ಒನ್ಸ್ ಫ್ಯಾಮಿಲಿ ಡ್ಯಾಮೇಜ್ ಆಗುತ್ತೆ ನಾವು ತಗೊಳ್ಳೋದು ರೀತಿ ಬೇರೆ ಥರ ಇರುತ್ತೆ ಸರ್. ಕುಡ್ದಿದ್ರು ಅದು ಇದ್ದತ್ತಲ್ಲ. ಪ್ರೋಗ್ರಾಮ್ ಮಾಡಿದವರೇ ಬಂದು ಹೇಳೋರು ಈಗಲಾರು ಗೊತ್ತಾಯ್ತಾ ಸರ್? ನಿಮ್ಮ ತನಿಖಾ ಸಂಸ್ಥೆ ಏನೈತೆ ಮುಚ್ಕೊಂಡು ಮಲ್ಬಿದ್ದರೆ ಕೇಳಿ ಸರ್. ನನ್ನ ವಿಚಾರದಲ್ಲಿ ಬರಬಾರ್ದು ಸರ್. ನಾನು ಯಾರ ಜೊತೆಗಾರು ಹೋಯ್ತೀನಿ ಸರ್. 100 ಜನರ ಜೊತೆ ಹೋದೆ, ನನ್ನ ಇಷ್ಟ ಸರ್.